ಕೇರಳದ ವೈನಾಡಿನಲ್ಲಿ ಒಂದು ಆನೆ ತುಳಿತಕ್ಕೆ ಒಳಗಾದ ಒಬ್ಬ ವ್ಯಕ್ತಿಗೆ 15 ಲಕ್ಷಗಳ ಪರಿಹಾರವನ್ನು ಕೊಡತಕ್ಕಂಥ ಧೈರ್ಯ, ಸಾಹಸ, ಕರುಣೆ, ಅಂತಃಕರಣವನ್ನು ತೋರಿಸ್ತಕ್ಕಂಥ ಈ ಸರ್ಕಾರ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಕೊಲೆ ಆಗಿದೆ. ಒಂದು ಯಾವುದೇ ರೀತಿಯ ಒಂದು ಸಾಂತ್ವನ ಆಗಲಿ, ಒಂದು ಪರಿಹಾರವನ್ನಾಗಲಿ ಇದುವರೆಗೂ ರಾಜ್ಯ ಸರ್ಕಾರ ಘೋಷಣೆ ಮಾಡಿಲ್ಲ. ಮುಸ್ಲಿಂನ ಕಾಂಗ್ರೆಸ್ ಮುಖಂಡರು ಅದರಲ್ಲೂ ಕೂಡ ಪರಮೇಶ್ವರ್ ಅವರಿಗೆ ಒಂದು ಧಮಕಿಯನ್ನು ಕಳಿಸಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಸುಭಾಷ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಡುವಾಗಿಲ್ಲ, ಅವರಿಗೆ ಸಾಂತ್ವನವನ್ನು ಹೇಳುವಾಗಿಲ್ಲ ಅಂತ ಈ ಒಂದು ಧಮಕಿಯನ್ನು ಕೇಳಿಸ್ಕೊಂಡು ಕೂಡ ಪರಮೇಶ್ವರ್ ಅವರು ತಲೆ ಆಡಿಸ್ಕೊಂಡು ಬಂದಿದ್ದಾರೆ. ಸುಭಾಷ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಟ್ಟಿಲ್ಲ, ಅವರ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಕೂಡ ಹೇಳುವಂಥ ಕೆಲಸನ ಮಾಡಿಲ್ಲ. ತೋರಿಸ್ತಾ ಇದೆ ನೀವು ಯಾವ ಮಟ್ಟಿಗೆ ನಿಮ್ಮ ಓಲೈಕೆಯ ರಾಜಕಾರಣನ ಮಾಡ್ತಿದ್ದೀರಿ, ಯಾವ ಮಟ್ಟಿಗೆ ಇವತ್ತು ಮುಸಲ್ಮಾನರನ್ನು ಓಲೈಸ್ತಿದ್ದೀರ ಅಂದರೆ ಒಬ್ಬ ಹಿಂದೂ ಕಾರ್ಯಕರ್ತನ ಮನೆಗೆ ಹೋಗೋ ಒಂದು ಧೈರ್ಯನೂ ಕೂಡ ನಿಮಗೆ ಬರ್ತಾ ಇಲ್ಲ ಅಂದರೆ ನಿಮ್ಮ ರಾಜಕೀಯ ದಿವಾಳಿತನ ಇಲ್ಲಿ ತೋರಿಸ್ತಿದೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿದೆ ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿಯ ಬರ್ಬರ ಹತ್ಯೆ ಮತ್ತು ಅದರ ಭೀಕರತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಇಷ್ಟೆಲ್ಲ ಭೀಕರವಾಗಿ ಬರ್ಬರವಾಗಿ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಒಂದು ಸಾಂತ್ವನವನ್ನು ಸುಭಾಷ್ ಶೆಟ್ಟಿ ಅವರ ಕುಟುಂಬಸ್ಥರಿಗೆ ಹೇಳೋ ಅಂಥ ಕೆಲಸನ ಈ ಸರ್ಕಾರ ಮಾಡಿಲ್ಲ. ಮತ್ತು ಯಾವುದೇ ಒಂದು ರೀತಿಯ ಪರಿಹಾರವನ್ನಾಗಲಿ ಕೂಡ ಇದುವರೆಗೂ ಸರ್ಕಾರ ಘೋಷಣೆ ಮಾಡಿಲ್ಲ. ಕೇರಳದ ವೈನಾಡಿನಲ್ಲಿ ಒಂದು ಆನೆ ತುಳಿತಕ್ಕೆ ಒಳಗಾದ ಒಬ್ಬ ವ್ಯಕ್ತಿಗೆ 15 ಲಕ್ಷಗಳ ಪರಿಹಾರವನ್ನು ಕೊಡತಕ್ಕಂಥ ಧೈರ್ಯ, ಸಾಹಸ, ಕರುಣೆ, ಅಂತಃಕರಣವನ್ನು ತೋರಿಸ್ತಕ್ಕಂಥ ಈ ಸರ್ಕಾರ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಕೊಲೆ ಆಗಿದೆ. ಒಂದು ಯಾವುದೇ ರೀತಿಯ ಒಂದು ಸಾಂತ್ವನ ಆಗಲಿ, ಒಂದು ಪರಿಹಾರವನ್ನಾಗಲಿ ಇದುವರೆಗೂ ರಾಜ್ಯ ಸರ್ಕಾರ ಘೋಷಣೆ ಮಾಡಿಲ್ಲ. ಇದರ ಮಧ್ಯೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಸಭೆಗಳನ್ನ ಮಾಡಿದ್ದಾರೆ. ಆ ಸಭೆಗಳಲ್ಲಿ ಮುಸ್ಲಿಂ ಮುಖಂಡರು, ಮುಸ್ಲಿಂನ ಕಾಂಗ್ರೆಸ್ ಮುಖಂಡರು ಅದರಲ್ಲೂ ಕೂಡ ಪರಮೇಶ್ವರ್ ಅವರಿಗೆ ಒಂದು ಧಮಕಿಯನ್ನು ಕಳಿಸಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಸುಭಾಷ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಡುವಾಗಿಲ್ಲ, ಅವರಿಗೆ ಸಾಂತ್ವನವನ್ನು ಹೇಳುವಾಗಿಲ್ಲ ಅಂತ ಒಂದು ಧಮಕಿಯನ್ನು ಹಾಕಿದ್ದಾರೆ. ಅಂದರೆ ಇವತ್ತು ಕಾಂಗ್ರೆಸ್ಸು ಯಾವ ಮಟ್ಟಕ್ಕೆ ತನ್ನ ದಿವಾಳಿ ಆಗಿದೆ ಅಂದರೆ ಇಲ್ಲಿ ಗೊತ್ತಾಗುತ್ತೆ. ಈ ಒಂದು ಧಮಕಿಯನ್ನು ಕೇಳಿಸ್ಕೊಂಡು ಕೂಡ ಪರಮೇಶ್ವರ್ ಅವರು ತಲೆ ಆಡಿಸ್ಕೊಂಡು ಬಂದಿದ್ದಾರೆ. ಸುಭಾಷ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಟ್ಟಿಲ್ಲ, ಅವರ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಕೂಡ ಹೇಳುವಂಥ ಕೆಲಸನ ಮಾಡಿಲ್ಲ. ಕಾಂಗ್ರೆಸ್ನವರೇ, ನಿಮ್ಮ ದಿವಾಳಿತನ ಇವತ್ತು ತೋರಿಸ್ತಾ ಇದೆ. ನೀವು ಯಾವ ಮಟ್ಟಿಗೆ ನಿಮ್ಮ ಓಲೈಕೆಯ ರಾಜಕಾರಣನ ಮಾಡ್ತಿದ್ದೀರಿ, ಯಾವ ಮಟ್ಟಿಗೆ ಇವತ್ತು ಮುಸಲ್ಮಾನರನ್ನು ಓಲೈಸ್ತಿದ್ದೀರ ಅಂದರೆ ಒಬ್ಬ ಹಿಂದೂ ಕಾರ್ಯಕರ್ತನ ಮನೆಗೆ ಹೋಗೋ ಒಂದು ಧೈರ್ಯನೂ ಕೂಡ ನಿಮಗೆ ಬರ್ತಾ ಇಲ್ಲ ಅಂದರೆ ನಿಮ್ಮ ರಾಜಕೀಯ ದಿವಾಳಿತನ ಇಲ್ಲಿ ತೋರಿಸ್ತಿದೆ. ನಾವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ನಾನು ವಿಶೇಷವಾಗಿ ಹಿಂದೂಗಳಲ್ಲಿ ನನ್ನ ಮನವಿ ನೋಡಿ, ನಮ್ಮನ್ನು ಇವತ್ತು ನಮ್ಮ ಎಲ್ರಿಗೂ ಸರ್ಕಾರ ಕಾಂಗ್ರೆಸ್ಸೇ, ನಮ್ಮ ಎಲ್ಲರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ಸರ್ಕಾರ ಯಾರ ಪರ ನಿಂತಿದೆ. ನಾನು ಹೇಳೋದು ಸರ್ಕಾರ ಯಾರ ಪರನೂ ನಿಲ್ಲಬಾರ್ದು. ಹೌದು, ಸರ್ಕಾರ ಯಾರ ಪರನೂ ನಿಲ್ಲಬಾರ್ದು. ಅದು ಹಿಂದೂ ಪರನೂ ಇರಬಾರ್ದು, ಮುಸಲ್ಮಾನರ ಪರನೂ ಇರಬಾರ್ದು. ಇಬ್ಬರಿಗೂ ನ್ಯಾಯಯುತವಾಗಿ, ನ್ಯಾಯಸಮ್ಮತವಾಗಿ ನ್ಯಾಯನ ಕೊಡಿಸ್ಬೇಕು. ಇಂಥ ಕೊಲೆಗಳಾದಾಗ, ಇಂಥ ತಪ್ಪುಗಳಾದಾಗ ನ್ಯಾಯಸಮ್ಮತವಾಗಿ ನಡ್ಕೋಬೇಕು. ಆದರೆ ವೀಕ್ಷಕರು, ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಹಿಂದೂಗಳ ದೌರ್ಭಾಗ್ಯ ಮತ್ತು ಹಿಂದೂಗಳ ದೌರ್ಬಲ್ಯ ಇವತ್ತು ಇಲ್ಲಿ ಆಳ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕಡೆ ವಾಲ್ಕೊಂಡಿದೆ. ಅಂದರೆ ಮುಸಲ್ಮಾನರ ಫಲ ನಿಂತಿದೆ, ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡ್ತಿದೆ. ಹೌದು, ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದೆ. ಇವತ್ತು ಏನು ಈ ಸಿದ್ದರಾಮಯ್ಯನ ಸರ್ಕಾರ ಇದೆಯಲ್ಲ, ಇವತ್ತು ಈ ಸರ್ಕಾರ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ನ ಮಾಡುವುದರ ಮುಖಾಂತರ ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ಅಡಗಿಸಬೇಕು ಅನ್ನೋ ಒಂದು ಏಕೈಕ ಕಾರಣನ ಇಟ್ಟುಕೊಂಡು ಇವತ್ತು ಈ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ನ ರಚನೆ ಮಾಡ್ತಿದ್ದೀರಿ. ಇದರ ಉದ್ದೇಶ ಬೇರೆ ಏನೂ ಇಲ್ಲ, ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ದಮನ ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶನ ಇಟ್ಕೊಂಡಿರೋದು ಅಂತ ಹೇಳುವುದರ ಮುಖಾಂತರ ಇವತ್ತು ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.